ಮಂಜುನಾಥ BALLB ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈ ಚಿತ್ರದ ತಂಡದ ಸದಸ್ಯರಿದ್ದಾರೆ. ನಾನು ಇದರಲ್ಲಿ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಇದರಲ್ಲಿ ಒಬ್ಬರು ತಬಲಾ ನಾಣಿ ಯಾವಾಗಲೂ ಇವ್ರ ಜೊತೆಗೆ ಅಲ್ಲಿ ಎದ್ದೇಳು ಮಂಜುನಾಥಲ್ಲಿ ಕೂಡ ಇಬ್ಬರು ಜೊತೆಲೇ ಕುಡಿತಿದ್ರು, ಇಲ್ಲೂ ಜೊತೆಲೇ ಕುಡಿತಾ ಇದ್ದಾರೆ. ಆದರೆ ರಿಯಲ್ ಲೈಫಲ್ಲಿ ಕುಡಿಯಲ್ಲ ಅಂತ, ಅವ್ರಿಗೆ ಬರೀ ಕುಡುಕನ ಪಾತ್ರನ ಸಿಗ್ತಂತ. ಹೌದಾ? ಅದು ರಿಯಲ್ ಲೈಫ್ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಈ ಚಿತ್ರದಲ್ಲಿ ಲಂಗಡಾ ಬಶೀರ್ ಅಂತ ಒಂದು ಕ್ಯಾರೆಕ್ಟರ್, ಒಂದೂವರೆ ಕಾಲಿರುವಂತವನು, ಓಡಿದ್ರೆ ಯಾರು ಹಿಡಿಯಕ್ಕಾಗಲ್ಲ ಅವನ್ನ, ಆ ತರದ ಒಂದು ಪಾತ್ರ. ಸದಾ ಹೀರೋ ಜೊತೆಲೇ ಇರುವಂತ ಒಂದು ಪಾತ್ರ. ಆತನಿಗೆ ಇವ್ನು ಯಾವಾಗ ವಾಪಸ್ಸು ಲಾಯರ್ ಆಗ್ತಾನೋ, ಈ ಕುಡ್ತಾ ಬಿಟ್ಟು ಅನ್ನೋ ಆಸೆ ಇಟ್ಕೊಂಡಿರುವಂತ ಒಬ್ಬ ಸ್ನೇಹಿತ. ಥ್ರೂ ಔಟ್ ಸಿನಿಮಾ ಇವರಿಬ್ಬರು ಕಾಂಬಿನೇಷನ್ ನೋಡಕ್ಕೆ ಒಂದು ಮಜಾ. ಎಂಟರ್ಟೈನ್ಮೆಂಟ್ ಜಗೇಶ್ ಸರ್ ಎಷ್ಟು ಭಾಗ ಶೇರ್ ಮಾಡ್ತಾರೋ ಅದ್ರಲ್ಲಿ ಅರ್ಧ ಭಾಗ ನಾಣಿ ಅವರು ಶೇರ್ ಮಾಡ್ತಾರೆ. ಅಂಡ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಈ ಸಿನಿಮಾ. ಯಾಕಂದ್ರೆ ಭಾಷೆ ಕಷ್ಟ, ಸ್ವಲ್ಪ ಈ ಮುಸ್ಲಿಂ ಆಕ್ಸೆಂಟ್ ಇಟ್ಕೊಂಡು ಮಾತಾಡುವಂತ ಭಾಷೆ. ಸೊ ಕೆಲವು ಕಡೆ ಹಳಿ ತಪ್ಪೋ ಚಾನ್ಸಸ್ ಜಾಸ್ತಿ ಅದು. ಬಟ್ ಆತ ಥಿಯೇಟರ್ ಅವ್ರು ಆಗಿರೋದ್ರಿಂದ ಚೆನ್ನಾಗಿ ಕೃಷಿ ಮಾಡಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಚಿದಾನಂದ್ ಇದ್ದಾರೆ, ನಮ್ಮ ಪಾಪ ಪಾಂಡು, ಶ್ರೀನಿವಾಸ್ ಮೂರ್ತಿ, ಗಿರಿಜಾ ಲೋಕೇಶ್. ಇದರಲ್ಲಿ ಈ ಸಿನಿಮಾದಲ್ಲಿ ಪಾತ್ರಗಳಲ್ಲಿ 8 ಜನ ಕುಡಿತಾರೆ. ಈ ಪಾತ್ರ ಇಬ್ಬರೇ, ಲಂಗಡಾ ಬಶೀರ್ ಮತ್ತು ಮಂಜುನಾಥ. ಹೌದೌದು. ಓಕೆ. ಜಗೇಶ್ವರ, ನಿಮಗೆ ಈ ಸೀನ್ಗಳಲ್ಲಿ ಅಂದರೆ ಈ ಕುಡಿಯುವ ಸೀನ್ಗಳಲ್ಲಿ ಈ ಸಿನಿಮಾದಲ್ಲಿ ಯಾವ ಸೀನ್ ತುಂಬ ನಿಮಗೆ ಖುಷಿ ಕೊಟ್ಟದ್ದು? ನನಗೆ ಆಲ್ಮೋಸ್ಟ್ ಒಂದು 2-3 ಸೀಕ್ವೆನ್ಸ್ಗಳು ತುಂಬ ಮಜಾ ಕೊಡ್ತು. ಅದರಲ್ಲಿ ವಿಶೇಷವಾಗಿ ಚಂದ್ರಶೇಖರ್ ಅವರು, ಎಡಕಲ್ಗುಡ್ಡದ ಮೇಲೆ ಚಂದ್ರಶೇಖರ್ ಅವರು ಹೀರೋಯಿನ್ ಫಾದರ್ ರೋಲ್ ಮಾಡಿದ್ದಾರೆ. ಓಕೆ. ಅವರು ನಮ್ಗೆ ಎಣ್ಣೆ ಹಾಕ್ಸಕ್ಕೆ ಕರೆಸ್ತಾರೆ. ಓಕೆ. ಕರೆಸ್ದಾಗ ಅವ್ನು ಹೇಳ್ತಾನೆ, ನೀವು ಎಷ್ಟು ಒಳ್ಳೆಯವರಿದ್ದೀರಿ, ನೀವೊಂದು ಕೆಲಸ ಮಾಡಿ, ಒಂದು ಓಪನ್ ಮಾಡಿಬಿಡಿ, ನಿಮ್ಮ ಜೊತೆ ನಾನು ಡ್ರಿಂಕಿಂಗ್ ಪಾರ್ಟ್ನರ್ ಆಗ್ಬಿಡ್ತೀನಿ ಅಂತ ಮಾತಾಡ್ತಾ. ಏನು ಓಪನ್ ಮಾಡೋದು? ನೀವೊಂದು ಬಾರ್ ಓಪನ್ ಮಾಡಿಬಿಡಿ, ಏನು ಬೇರೆ ಬಿಸ್ನೆಸ್ಗಿನ ತುಂಬ ಚೆನ್ನಾಗಿರುತ್ತೆ, ನಾನು ನಿಮ್ಮ ಜೊತೆ ಡ್ರಿಂಕಿಂಗ್ ಪಾರ್ಟ್ನರ್ ಆಗ್ಬಿಡ್ತೀನಿ ಅಂತ ಹೇಳಿ ಅವ್ರನ್ನೇ ನೋಡ್ಬಿಟ್ಟು, ನಿಮ್ಮ ನೋಡ್ತಾರೆ ಜಯಂತಿ ಜ್ಞಾಪಕ ಬರುತ್ತಲ್ಲ ಅಂತಾರೆ. ಆ ಕಾಮಿಡಿ ಇಲ್ಲಿ ಎಂಡರ್ಗೂ ತೊಗೊಳೋದು. ಅವ್ರನ್ನ ನೋಡಿದಾಗೆಲ್ಲ ಜಯಂತಿ ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಎಡಕಲ್ಗುಡ್ಡದ ಮೇಲೆ ಅವ್ರು ತುಂಬ ಫೇಮಸ್ ಆಯಿತು ಅವರು. ಅದನ್ನ ಇಟ್ಕೊಂಡು ಅವ್ರ ಹತ್ರ ಜೋಕ್ಸ್ ಮಾಡಿದ್ದು ಅದು ಅಲ್ಲೇ ಕ್ರಿಯೇಟ್ ಆಗಿದ್ದ ಸೀನ್. ಸುಮ್ಮನೆ ಅನ್ನಿಸ್ತು, ಏನೋ ಹಂಗೆ ಮಾತಾಡ್ಕೊಂಡು ಮಜಾ ತೊಗೊಂಡು ಆ ಥರ ಮಾಡಿದ್ವಿ. ಅದು ನಂಗೆ ತುಂಬ ಇಷ್ಟವಾದ ಸೀನ್ ಅದು. ಎಲ್ಲರೂ ಟೀಪಾಯ್ ಮೇಲೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಇವೆಲ್ಲ ಇಟ್ಕೊಂಡ್ರೆ ಒಂದು ಶೂ ಇಟ್ಬಿಟ್ಟಿರ್ತಾನೆ ಮತ್ಬಿಟ್ಟು, ಗೊತ್ತಾಗದೆ. ಆಮೇಲೆ ಎಲ್ಲ ಕೆಳಗಡೆ ಎಲ್ಲ ಶೂ ಹುಡುಕ್ಬಿಟ್ಟು ಯಾರೋ ದೇಪ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ಶೂ, ಏನು ಸರ್ ಇದು ಅಂತ ಅವ್ರಿಗೆ ಹೇಳ್ತಿರ್ತಾನೆ. ಅವೆಲ್ಲ ಚೆನ್ನಾಗಿದೆ ಸೀಕ್ವೆನ್ಸ್, ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ಮಾಡಬೇಕಾದ್ರೆಲ್ಲ ತುಂಬ ಹಿಲೇರಿಯಸ್ ಆಗಿತ್ತು. ಅಯ್ಯೋ ಸರ್, ಕಟ್ಟೇಳಕ್ಕಲ್ಲ ಸರ್ ಇವರೆಲ್ಲ ಕೆಲಸ ಮಾಡುವಾಗ. ಅಂಡ್ ಎಸ್ಪೆಷಲಿ ಕಾಮಿಡಿ ಸೀನ್ಸ್ನ ಎಷ್ಟೋ ಸಲ ನಗು ಬರ್ತಾ ಕೆಮ್ಮು ಶುರು ಆಗ್ಬಿಡುತ್ತೆ ಜೊತೆಗೆ. ಕಟ್ಟೇಳಕ್ಕಾಗಲ್ಲ, ಮಟ್ಟಿಗೆ ನಗಿಸ್ತಾ ಕೂತಿರ್ತಾನೆ. ಅವ್ರಿಗೆ ಕಂಟೆಂಟ್ ಕರೆಕ್ಟಾಗಿ ಪೋಸ್ಟ್ ಮಾಡಿ ಕೊಟ್ಬಿಟ್ರೆ ಇವ್ರ ಥರ ನಟ ನಾನು ನೋಡೇ ಇಲ್ಲ. ಜೊತೆಗೆ ಹೀರೋಯಿನ್ ಇಬ್ರು ಇದ್ದಂಗಿದ್ದಾರೆ ಇದರಲ್ಲಿ ಮಂಜುನಾಥ್ಗೆ. ಇಬ್ರು ಇವ್ರಿಗೆನ ರೀಮಾ ಓರಾ ಬಂದು ಇಸ್ ದ ಮೇನ್ ಹೀರೋಯಿನ್ ಇನ್ ದ ಫಿಲ್ಮ್. ಒಂದು ಶಾರ್ಟ್ ಪೀರಿಯಡ್ಗೆ ಸ್ಫೂರ್ತಿ ಅವ್ರು ಬಂದು ಹೋಗ್ತಾರೆ. ತುಂಬಾ ಸ್ವೀಟ್ ಕ್ಯಾರೆಕ್ಟರ್, ಅದನ್ನ ಇವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿ ಸರ್, ನಿಮ್ಮ ಲೀಡಿಂಗ್ ಲೇಡೀಸ್, ನಿಮ್ಮ ಹೀರೋಯಿನ್ಸ್ ಬಗ್ಗೆ ನೀವು ಹೇಳಿದ್ರೆ ಚಂದ ಅಲ್ಲ. ಅದನ್ನ ಎಸ್ಪೆಷಲಿ ಚೆನ್ನಾಗಿ ಹೇಳಿ ಸರ್. ನಿಮಗೆ ಹೀರೋಯಿನ್ಸ್ ಅಂದ್ರೆ ತುಂಬ ಇಷ್ಟ ಇಲ್ಲ? ಸುಮ್ಮನೆ ಹೇಳಿದೆ. ಅದೇ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ. ಈಗ ಹುಡುಗರು ಪ್ರಪೋಸ್ ಮಾಡೋದು, ಒಂದು ಹೇಳೋದೆಲ್ಲ ಒಂಥರ ರೀತಿ ನೀತಿ ಇರೋದಲ್ಲ, ಅದನ್ನು ಇವ್ರ ಕಲ್ಪನೆಯಲ್ಲಿ ಒಂದು ಹುಡುಗಿ ಬಂದು ಒಂದು ಹೀರೋಗೆ ಆ ಥರ ಹೇಳೋದು, ಹೀರೋ ಬಂದು ಹೆಣ್ಗನ್ ಥರ ಇರೋದು, ಇದ್ರೆ ಹೆಂಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್, ಒಂದು ಚಿಕ್ಕ ಕಾನ್ಸೆಪ್ಟ್ ಮಾಡೋದು ತುಂಬ ಮನಸ್ಸಿಗೆ ಮುಟ್ಟತ್ತೆ ಅದು. ಏನಪ್ಪ ಏನೆಲ್ಲ ಎಲ್ಲಿ ಕೆಲಸ ಮಾಡ್ತಿದ್ದೆ, ಏನು ಸುಮ್ಮನೆ ಎಲ್ಲ ಕದ್ದು ಮುಚ್ಚಿ ನೋಡ್ತಿದ್ದೆ, ಎಲ್ಲ ಲವ್ ಓಕೆನಾ, ಯಾವಾಗ ಸಿಗ್ತೀಯಾ ಅಂತ ಆ ರೇಂಜ್ ಬರ್ತಾಳೆ ಆ ಹುಡುಗಿ. ಆ ಥರ ಬರ್ತಾಳೆ, ಅವಳು ಸತ್ತೋಗ್ತಾಳೆ. ಅದೇ ಕತೆ ತುಂಬ ಮಜಾ ಇದೆ. ಆ ಥರ ಒಂದು ಬ್ಯೂಟಿಫುಲ್ಲು ಕ್ಯಾರೆಕ್ಟ್ರಲ್ಲಿ ಅವಳು ಬಂದು ಹೋಗ್ತಾಳೆ. ಈಕೆ ಒಬ್ಬಳು ಅಮಾಯಕ ಹೆಣ್ಮಗಳು, ಒಂದು ದೊಡ್ಡ ಮನೆತನದಲ್ಲಿ ಇರುವಂಥ ಹೆಣ್ಮಗಳು. ಅವಳು ಕಷ್ಟಕ್ಕೆ ಸಿಗಾಕೊಂಡು ಕುಡ್ಕೊಂಡು ಕೈ ಸಿಗಾಕೊಂತಾಳೆ. ತುಂಬ ಚೆನ್ನಾಗಿದೆ ಅವ್ರ ಜರ್ನಿ ಎಲ್ಲ, ನಂಗೆ ಭಾಳ ಇಷ್ಟವಾಯಿತು. ಕೆಲವು ಕಡೆ ಎಲ್ಲ ಅವಳನ್ನ ಪಾಪ ಸೇಫ್ ಗಾರ್ಡ್ ಮಾಡಬೇಕು ಅಂತ ಒಂದು ಜರ್ನಿ ಒಳಗಡೆ ತುಂಬ ತೀಟೆಗಳು ಮಾಡ್ತಾನೆ, ಅವೆಲ್ಲ ಚೆನ್ನಾಗಿ ಬಂದಿದೆ. ಓಕೆ. ಒಟ್ಟಿನಲ್ಲಿ ಇಬ್ಬರು ಹೀರೋಯಿನ್ಸ್.